ಬೆಂಗಳೂರಿನ ಬಹುತೇಕ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಲಗ್ಗೆರೆಗ ಭೈರವೇಶ್ವರ ನಗರದಲ್ಲಂತೂ ತೊಟ್ಟು ನೀರಿಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಬಹುತೇಕ ಭಾಗದಲ್ಲಿ ಇದೇ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ಇದೆ. ವಾರಕ್ಕೊಮ್ಮೆ ಮಾತ್ರ ಮನೆಗಳಲ್ಲಿ ನಲ್ಲಿಗಳಲ್ಲಿ ನೀರು ಬರ್ತಾ ಇದೆ, ಕಾವೇರಿ ನೀರು. ಮಧ್ಯರಾತ್ರಿ ನೀರು ಬಿಡ್ತಾ ಇರೋದ್ರಿಂದ ಜನರಿಗೆ ಇನ್ನಿಲ್ಲದಂತ ಸಮಸ್ಯೆ ಉಂಟಾಗ್ತಾ ಇದೆ. ಇದ್ದ ಒಂದು ಬೋರ್ವೆಲ್ ಕೆಟ್ಟು ಹೋಗಿ 8 ವರ್ಷವಾಗಿದೆ. ಅನಿವಾರ್ಯತೆ ಇರೋದ್ರಿಂದ ಟ್ಯಾಂಕರ್ನವರು ರೇಟ್ ಜಾಸ್ತಿಯನ್ನ ಮಾಡಿದ್ದಾರೆ. 3 ದಿನಕ್ಕೆ ಒಮ್ಮೆ ಆದ್ರೂ ನೀರು ಬಿಡಿ ಅಂತ ಲಗ್ಗೆರೆ ಜನರು ಆಗ್ರಹಿಸ್ತಾ ಇದ್ದಾರೆ. ನೋಡಿ, 8 ವರ್ಷ ಆಗಿದೆ ಕೆಟ್ಟೋಗಿ, ಇನ್ನೂ ಕೂಡ ಒಂದು ಬೋರ್ವೆಲ್ ಅನ್ನ ಸರಿ ಮಾಡಿಸ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಅನಿವಾರ್ಯತೆ ಇರೋದ್ರಿಂದ ಟ್ಯಾಂಕರ್ನವರು ಇದೇ ಸರಿ ಸಮಯ ಅಂತ ರೇಟ್ ಬೇರೆ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ 3 ದಿನಕ್ಕೊಮ್ಮೆ ಆದರೂ ನೀರು ಬಿಡಿ, ನಮಗೆ ಕಷ್ಟ ಆಗ್ತಾ ಇದೆ, ಕುಡಿಯೋದಕ್ಕೂ ಕೂಡ ನೀರಿಲ್ಲ, ಮಧ್ಯರಾತ್ರಿ ನೀರು ಬಿಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಏನು ಮಾಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಲಗ್ಗೆರೆ ಜನರು ಆಗ್ರಹಿಸ್ತಾ ಇದ್ದಾರೆ, ದಯವಿಟ್ಟು 3 ದಿನಕ್ಕೊಮ್ಮೆ ಆದ್ರೂ ನೀವು ನೀರು ಬಿಟ್ಟು ಸಹಕರಿಸಿ, ಇಲ್ಲ ಅಂತಂದರೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ರಾಜಧಾನಿ ಅಂತ ಕರಿತೀವಿ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಿ. ನೀರು ಯಾವಾಗಂದ್ರೆ ಅವಾಗ ಬಿಡ್ತಾರಲ್ಲ. ನಮ್ದು ಅಪ್ಪು ಜಾಸ್ತಿ ಆಗಿದೆ, ಇಷ್ಟೇ ಸಣ್ಣ ಬಿಡ್ತಾರೆ, ಒಬ್ರು ಸಿಕ್ಕರು ಒಬ್ರು ಸಿಕ್ಕಲ್ಲ. ನಾವು ಕೆಲ್ಸಕ್ಕೆ ಹೋಗೋರು, ರಾತ್ರಿ ಹೊತ್ತು 10 ಗಂಟೆಯಿಂದ 11 ಗಂಟೆ ಬೆಳಗ್ಗೆ 5 ಗಂಟೆವರೆಗೂ ಲೈಟ್ ಆಫ್ ಮಾಡ್ಬಿಡ್ತಾರೆ, ಬೀದಿ ಲೈಟು. ನಾವು ಆ ಕತ್ಲೆಯಲ್ಲಿ ಹೆಂಗ್ ಓಡಾಡೋದು ಹೆಂಗಸ್ರುಗಳು, ಅಜ್ಜಿರು? ನೀರು ಹಿಡಿಯಕ್ ಹೋಗಲ್ಲ, ಲೈಟ್ ಇರಲ್ಲ, ಬೀದಿ ಲೈಟ್ ಆಫ್ ಮಾಡ್ಬಿಡ್ತಾರೆ. ಅದ್ ಯಾರು ಆಫ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನೀರು ಯಾವಾಗಂದ್ರೆ ಅವಾಗ ಬಿಡ್ತಾರಲ್ಲ. ನಮ್ದು ಅಪ್ಪು ಜಾಸ್ತಿ ಆಗಿದೆ, ಇಷ್ಟೇ ಸಣ್ಣ ಬಿಡ್ತಾರೆ, ಒಬ್ರು ಸಿಕ್ಕರು ಒಬ್ರು ಸಿಕ್ಕಲ್ಲ. ನಾವು ಕೆಲ್ಸಕ್ಕೆ ಹೋಗೋರು, ರಾತ್ರಿ ಹೊತ್ತು 10 ಗಂಟೆಯಿಂದ 11 ಗಂಟೆ ಬೆಳಗ್ಗೆ 5 ಗಂಟೆವರೆಗೂ ಲೈಟ್ ಆಫ್ ಮಾಡ್ಬಿಡ್ತಾರೆ, ಬೀದಿ ಲೈಟು. ನಾವು ಆ ಕತ್ಲೆಯಲ್ಲಿ ಹೆಂಗ್ ಓಡಾಡೋದು ಹೆಂಗಸ್ರುಗಳು, ಅಜ್ಜಿರು? ನೀರು ಹಿಡಿಯಕ್ ಹೋಗಲ್ಲ, ಲೈಟ್ ಇರಲ್ಲ, ಬೀದಿ ಲೈಟ್ ಆಫ್ ಮಾಡ್ಬಿಡ್ತಾರೆ. ಸರ್, ಇಲ್ಲಿ ನೀರು ತುಂಬಾ ಸಮಸ್ಯೆ ಇದೆ, ತುಂಬಾ ನೀರು ಬಿಡಲ್ಲ. ಮಧ್ಯರಾತ್ರಿ ನೀರು ಬಿಟ್ರೆ ನಾವೆಲ್ಲ ಕೆಲ್ಸಕ್ಕೆ ಹೋಗೋರು ಯಾವ ತರ ನೀರು ಹಿಡಿಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಇದೆ. ಕರೆಂಟ್ ಬೇರೆ ಹೋಗ್ಬಿಡುತ್ತೆ 2 ಗಂಟೆಗೆ. ನಾವು ಮಧ್ಯರಾತ್ರಿ ಬಂದು ಹಿಡಿಯಕ್ಕಾಗೋದಿಲ್ಲ. ನಮಗೆ ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ ನೀರಿಗೆ. ಅದರಿಂದ ನಾವು ಜಲಮಂಡಳಿಗೆ ಮನವಿ ಮಾಡ್ತಾ ಇದೀವಿ, ನಮಗೆ ಖಂಡಿತ ನೀರು ಬಿಡಬೇಕು ಸರ್. ಇಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ಇನ್ನೂ ಮಾಡ್ತೀವಿ ಸರ್. ಈ ತರ ನೀರಿಗಾಗಿ ಇನ್ನೂ ನಾವು ಹೋರಾಟ ಮಾಡ್ತೀವಿ. ಸರ್, ಇಲ್ಲಿ ನೀರು ತುಂಬಾ ಸಮಸ್ಯೆ ಇದೆ, ತುಂಬಾ ನೀರು ಬಿಡಲ್ಲ. ಮಧ್ಯರಾತ್ರಿ ನೀರು ಸರ್ ಆಯ್ತು ಸರ್, ಬೇಸಿಗೆ ಸ್ಟಾರ್ಟ್ ಆಗಿ ಆಲೇ ಒಂದು 4 ದಿವಸ ಆಗಿತ್ತು ಸರ್. ಅವಾಗಿಂದನೂ ನಮಗೆ ನೀರಿನ ಪ್ರಾಬ್ಲಮ್ ಆಗಿತ್ತು. ಅವಾಗಿಂದನೂ ನಾವು ಹೇಳ್ತಾನೆ ಇದೀವಿ, ಅವರು ಬಿಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇವತ್ತಿನವರೆಗೂ ಬಿಟ್ಟಿಲ್ಲ. ಇವತ್ತಿನವರೆಗೂ ಹಂಗೆ ನಡೀತಾ ಇದೆ. ಮಧ್ಯರಾತ್ರಿ ನೀರು ಬಿಟ್ಟರೆ ಯಾರೂ ಹಿಡಿಯೋಕೆ ಬರಲ್ಲ ಸರ್. ಯಾಕೆ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಬಂದಿರೋ ಹೆಣ್ಮಕ್ಳು ಹೆಂಗೆ ರಾತ್ರಿ ಎಲ್ಲ ನೈಟ್ ಎಲ್ಲ ಎದ್ದಿದ್ದು ಹೆಂಗೆ ಸರ್ ಹಿಡಿತಾರೆ ನೀರು? 11 ಗಂಟೆ ಆಗ್ತಿದ್ದಂಗೆ ಬೀದಿ ಲೈಟ್ ಆಫ್ ಆಗುತ್ತೆ. ಹೆಂಗೆ ಹೊರಗಡೆ ಹೆಂಗೆ ಬರ್ತಾರೆ? ಕಳ್ಳರು ಕದಿಮರು ಓಡಾಡೋ ಜಾಗದಲ್ಲಿ ಈ ನಡುವೆ ಹೆಂಗೆ ಹೊರಗಡೆ ಬಂದು ಹೆಣ್ಮಕ್ಳು ನೀರು ಹಿಡಿತಾರೆ ಸರ್? ಅಟ್ಲೀಸ್ಟ್ ಬೆಳಗ್ಗೆ ಟೈಮು ಕೆಲ್ಸಕ್ಕೆ ಹೋಗೋರ್ಗು 9 ಗಂಟೆವರೆಗೂ ಬಿಡಲ್ಲ ಸರ್. ಬೆಳಗ್ಗೆ 7 ಗಂಟೆ 7ವರೆಗೆಲ್ಲ ಆಫ್ ಮಾಡಿಬಿಡ್ತಾರೆ. ಆ ಟೈಮಿಗೆ ಹೆಂಗೆ ಹಿಡಿತಾರೆ ಸರ್? ಅವ್ರು ಹೇಳ್ತಾರೆ ನಾವು 8 ಗಂಟೆಗೆ ಅಲ್ಲಿ ಬಿಡ್ತೀವಿ, ನಿಮ್ಮ ಮನೆಗೆ ಬರೋದಕ್ಕೆ ಪ್ರೆಸರ್ ಇಲ್ಲ ಅಂತಾನೆ. ಇವನು ವಾಟರ್ ಮ್ಯಾನು ಪ್ರೆಸರ್ ಇಲ್ಲ, ನಾವೇನು ಮಾಡೋಣ, ಇಂಜಿನಿಯರ್ಗೆ ಹೋಗಿ ಹೇಳು ಅಂತಾರೆ. ಇಂಜಿನಿಯರ್ಗೆ ಹೋಗಿ ಹೇಳಿದ್ರೆ ಆಯ್ತಮ್ಮ ಬಿಡ್ತೀವಿ ಅಂತಾರೆ. ಬಿಡೋದೇ ಇಲ್ಲ. 2 ಸಲ ಹೋಗಿ ಅಲ್ಲಿಗೆ ಹೋಗೋಣ. ಒಂದೊಂದು ಸಂಪಿಗೆ ದಿನ ಒಡ್ಸ್ಕೊಂತಾನೆ ಇದೀವಿ. 600 ರೂಪಾಯಿ 500 ರೂಪಾಯಿ ನೀರು ಒಡ್ಸ್ಕೊಂತಾರೆ. ನಮ್ಮ ಮನೆಗಳಿಗೆ ನೀರೇ ಬರ್ತಾ ಇಲ್ಲ. ಕಾವೇರಿ ನೀರೇ ಬಂದಿಲ್ಲ ನಮ್ಮ ಮನೆಗೆ. 4 ಗಂಟೆ 4:15 ಹಂಗೆ ಬರ್ತೈತೆ, ಒಂದು ಅರ್ಧ ಗಂಟೆನೂ ಬರಲ್ಲ, ಆಫ್ ಆಗ್ತೈತೆ. ಆಮೇಲೆ ರೋಡ್ ಲೈಟು ಯಾರು ಆಫ್ ಮಾಡ್ತಾರೋ ಗೊತ್ತಿಲ್ಲ. ನೈಟ್ 11 ಗಂಟೆಗೆ ಆಫ್ ಮಾಡ್ತಾರೆ, ಬೆಳಗ್ಗೆ 6 ಗಂಟೆ ಕರೆಕ್ಟಾಗಿ ಆನ್ ಮಾಡ್ತಾರೆ. ನಮ್ಮ ರೋಡಲ್ಲಿ ಹೊರಗಡೆ ನೀರು ಹೆಣ್ಮಕ್ಳು ನೀರು ಬರೋಕ್ಕೆ ಎದ್ರುಕೊಂತ ಇದ್ದಾರೆ. ನೀರು ಬೇರೆ ಬರೋಲ್ಲ. ಬೋರ್ಗೆ ಹೋಗಿ ಆ ಕಾರ್ಪೆಂಟ್ರಿಗೆ ಹೋಗಿ ಹೇಳ್ತೀವಿ, ಈ ಬೋರು ರಿಪೇರಿ ಮಾಡಿಸ್ಕೊಡಲ್ಲ. ಇದನ್ನ ಇಟ್ಕೊಳ್ಳೋಣ ಅಂತ ಎಷ್ಟು ಸಲ ಅಂತ ನಾವು ದುಡ್ಡು ಕೊಟ್ಟು ಹೊಡ್ಸ್ಕೊಳ್ಳೋಣ. ಇದಕ್ಕೆಲ್ಲ ನೀರಿನ ದುಡ್ಡು ಮಾತ್ರ, ಬಿಲ್ ಮಾತ್ರ ಇಷ್ಟು ಉದ್ದ ಬರ್ತೈತೆ. ಕಟ್ಟಲಿಲ್ಲ ಅಂದ್ರೆ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ನೀರಿಗೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಸದ್ಯ ಲಗ್ಗೆರೆಯಲ್ಲಿದ್ದೀನಿ. ಇಲ್ಲಿ ಜನರು ಕೂಡ ನೀರಿಗಾಗಿ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ BWSSBಯ ಅಧಿಕಾರಿಗಳು ರಾತ್ರೋರಾತ್ರಿ ನೀರನ್ನು ಬಿಡ್ತಾ ಇದ್ದಾರೆ, ಬೆಳಗಿನ ಸಮಯದಲ್ಲಿ ನೀರನ್ನು ಬಿಡ್ತಾ ಇಲ್ಲ. ಜೊತೆಗೆ ವಾರಕ್ಕೆ ಒಂದು 2-3 ದಿನ ಮಾತ್ರ ನೀರನ್ನು ಬಿಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶನ ಹೊರ ಆಗ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಇಲ್ಲಿರುವಂಥ ಸಂಪೂರ್ಣ ಬೋರ್ವೆಲ್ಗಳೆಲ್ಲವೂ ಕೂಡ ಬತ್ತಿ ಹೋಗಿದೆ. ಹಾಗಾಗಿ ನಾವು ಕಾವೇರಿ ನೀರನ್ನೇ ಅವಲಂಬಿಸಿದ್ದೀವಿ. ಆದರೆ BWSSB ಅಧಿಕಾರಿಗಳು ರಾತ್ರಿ ಸಮಯದಲ್ಲಿ ನೀರನ್ನು ಬಿಡ್ತಾರೆ, ಜೊತೆಗೆ ವಾರಕ್ಕೆ 1 ದಿನ ಅಥವಾ 2 ದಿನ ಮಾತ್ರ ನೀರನ್ನು ಬಿಡ್ತಾ ಇದ್ದಾರೆ. ನಮಗೆ
ದಿನನಿತ್ಯ ಉಪಯೋಗಿಸೋಕ್ಕೂ ಕೂಡ ನೀರು ಸಿಗೋದಿಲ್ಲ ಇಲ್ಲಿ ಅನ್ನುವಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಿರುವಂಥ ಇಲ್ಲಿರುವಂತಹ ಪ್ರತಿಭಟನಾಕಾರರನ್ನು ಕೂಡ ಮಾತನಾಡುವ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸೊ ಎಷ್ಟು ದಿನ ಸಮಸ್ಯೆ ಉಂಟಾಗ್ತಾ ಇದೆ ನಿಮಗೆ ಅಂತ ನೀರು ಸಂಬಂಧಪಟ್ಟಂಗೆ? ಸಮಸ್ಯೆ ಏನು ಇರಲಿಲ್ಲ, ಇತ್ತೀಚೆಗೆ ಸಮಸ್ಯೆ ಜಾಸ್ತಿ ಆಗಿದೆ. ವಾರಕ್ಕೆ 2 ಸಾರಿ ಬಿಡ್ತಾರೆ, ಆದ್ರೂ ಸರಿಯಾಗಿ ನೀರು ಬರ್ತಾ ಇಲ್ಲ ನಮ್ಮ ಕಡೆ. ಯಾಕೆಂದ್ರೆ ಇದು ಬೈರೇಶ್ವರ ನಗರ ಅಪ್ಪಿರೋ ಜಾಗ ಅಂತ ಪ್ರೆಷರ್ ಜಾಸ್ತಿ ಬರ್ತಾ ಇಲ್ಲ. ಇಷ್ಟು ದಿವಸ ನೀರು ಚೆನ್ನಾಗಿ ಬರ್ತಾ ಇತ್ತು. ವಾಲ್ಮ್ಯಾನ್ಗಳು ನಮಗೆ ಕೇಳ್ತಾ ಇದ್ರೆ ಅವ್ರು ಪ್ರೆಷರ್ ಕೊಡ್ತಾ ಇಲ್ಲ, ನಾವೇನು ಮಾಡೋಣ ಅಂತ ಹೇಳ್ತೀವಿ. ಜಲಮಂಡಳಿ ನಾನು ಮನವಿ ಮಾಡ್ತಾ ಇರೋದು ಏನಪ್ಪ ಅಂದರೆ, ಹೆಣ್ಮಕ್ಳು ರಾತ್ರಿ ಹೊತ್ತು 3 ಗಂಟೆ 4 ಗಂಟೆ ನೀರು ಹಿಡಿಯೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು 8:30 9 ಗಂಟೆ ನೀರು ಕೊಡಿ. ಅವ್ರು ನೀರು ಹಿಡಿದ್ಬಿಟ್ಟು ನೆಮ್ಮದಿ ಮಲಗಲಿ. ಯಾಕಂದರೆ ಕಳ್ಳರ ಕಾಕರು ಓಡಾಡೋದು ಜಾಗಗಳಿವು. ಈಚೆ ಆಚೆ ಓಡಾಡೋಕೆ ಆಗ್ತಾ ಇರಲ್ಲ. ಈಚೆ ಆಚೆ ಹೋದಾಗ ಏನೋ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಇದಕ್ಕೆ? ಹಾಗಾಗಿ ಇಲ್ಲಿ ಒಂದು ಬೋರ್ ಇದೆ, ಆ ಬೋರ್ ಕಂಟಾಮಿನೇಷನ್ ಆಗಿದೆ. ಬಟ್ ಅದು ರೆಡಿ ಮಾಡಿ ಅದಕ್ಕೆ ಶಾಶ್ವತವಾಗಿ ಒಂದು ಬೆಂಡ್ ಹಾಕಿ ಕೊಳಾಯಿಗಳು ಹಾಕಿ ನೀರು ಬಿಡೋಂಥ ಸೌಲಭ್ಯ ಯಾರೂ ಮಾಡ್ತಾ ಇಲ್ಲ. ಸುಮಾರು ಜನಕ್ಕೆ ನಾನು ಕೇಳ್ಕೊಂಡಿದ್ದೀನಿ, ಒಬ್ಬರು ಅದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ. ಈ ಜಲಮಂಡಳಿ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮನವಿ ಮಾಡ್ತಾ ಇರೋದು ಏನಪ್ಪ ಅಂದರೆ, ಅದಕ್ಕೆ ಶಾಶ್ವತವಾಗಿ ಆದಂಥ ಒಂದು ಬೆಂಡ್ ಹಾಕಬೇಕು, ಕೊಳಾಯಿ ಹಾಕಬೇಕು, ಆ ಕಂಟಾಮಿನೇಷನ್ ನೀರನ್ನ ಕ್ಲಿಯರ್ ಮಾಡಿ ಒಳ್ಳೆ ನೀರು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅಧಿಕಾರಿಗಳು ಸಂಬಂಧಪಟ್ಟಂಗೆ ಅಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ತಮ್ಮ ಬೇಡಿಕೆಯನ್ನು ಇಟ್ಟಿದ್ರೆ, ಯಾಕಂದ್ರೆ ನೀರು ಸಮಸ್ಯೆ ತುಂಬಾ ದಿನದಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಏನ್ ಹೇಳ್ತಿದ್ದಾರೆ ಅವರು? ಸುಮಾರು ವರ್ಷಗಳಿಂದ ನಾನು ಬೇಡಿಕೆ ಇಟ್ಟಿದ್ದೀನಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಯಾಕಂದ್ರೆ ನಮ್ಮ ಇಲ್ಲಿರೋ ಏರಿಯಾ ಅಂತ ನಮ್ಮ ಲಕ್ಕಣ್ಣರು ಅಂತ ಇದ್ರು, ಅವರು ನಾವೆಲ್ಲ ಜೊತೆಗೂಡಿ ಬೋರ್ ಹಾಕ್ಸಿದ್ವಿ ಇಲ್ಲಿ. ಆ ಬೋರ್ ಹಾಕ್ಸೋ ತುಂಬ ಚೆನ್ನಾಗಿ ಬಂತು ನೀರು. ಆಮೇಲೆ ನಮ್ಮ ಕಾಂತರೆಡ್ಡಿ ಪೀರಿಯಡಲ್ಲಿ ಚೆನ್ನಾಗಿ ಬಂತು. ಆಮೇಲೆ ಸುಮಾರು ಕಂಟಾಮಿನೇಷನ್ ಆಗೋಯ್ತು, ಸ್ಯಾನಿಟರಿ ಎರಡು ಮಿಕ್ಸ್ ಆಗೋಯ್ತು. ಜನಪ್ರತಿನಿಧಿ ಯಾರು ಗೆದ್ದಿದ್ರು ಅವ್ರ ಹತ್ರ ಮನವಿ ಮಾಡಿದ್ವಿ, ಬಂದು ನೋಡಿದ್ರು, ನೆಟ್ಗೆ ಹೋಗ್ತಾವ್ರೆ. ಈಗ ನಮ್ಮ ಜಲಮಂಡಳಿಗೆ ಸುಮಾರು ಸರಿ ನಾನು ಮನವಿ ಮಾಡಿದ್ದೀನಿ, ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಯಾರೋ ಪ್ಲಾಸ್ಟಿಕ್ ಬೆಂಡ್ ತಗೊಂಬಂದು ಹಾಕ್ಬಿಟ್ಟು ಹೋಗ್ತಾರೆ, ಒಂದೇ ದಿವಸ ಹೊಡೆದೋಗ್ತದೆ. ಸರ್, ನಮ್ಮ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ಸುಮಾರು ಇಲ್ಲಿರೋ ನಮ್ಮ ಸಮಸ್ತ ನಾಡಿನ ಜನತರು ನಮ್ಮ ಸಂಘಟನೆಗೆ ಬಂದು ಕಂಪ್ಲೇಂಟ್ ಮಾಡಿದ್ರು ಸುಮಾರು ದಿನ. ಏಕೆಂದರೆ ಸುಮಾರು ವರ್ಷದಿಂದಾನೇ ಇಲ್ಲಿ ನೀರುಗಳು ಸರಿಯಾಗಿ ಬಿಡ್ತಾಯಿಲ್ಲ. ರಾತ್ರಿ ಹೊತ್ತು ಒಂದು ಅರ್ಧ ಗಂಟೆ ಬಿಡ್ತಾರೆ, ಅರ್ಧ ಗಂಟೆ ನಿಲ್ಲಿಸ್ತಾರೆ. ರಾತ್ರಿ ಹೊತ್ತು ಮಹಿಳೆಯರು ಎದ್ದು ನೀರು ಹಿಡಿಯೋಕ್ಕಾಗಲ್ಲ, ನಿದ್ದೆ ಕೆಟ್ಕೊಂಡು. ಸ್ವಲ್ಪ ಎಲ್ಲರಿಗೂ ನೀವು ಜಲಮಂಡಳಿ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಗೆದ್ದಿರುವಂಥ ಕೌನ್ಸಿಲರ್ ಆಗಿರ್ಬೋದು ಮತ್ತು MLA ಅವ್ರಿಗೆಲ್ಲ ತಿಳಿಸಿ ಅಂತ ಸುಮಾರು ಸತಿ ಹೇಳಿದ್ರು. ಮನೆ ಇದೆ ಇಲ್ಲಿ, ಎಷ್ಟು ದಿನ ಸಮಸ್ಯೆ ಆಗ್ತಿದೆ ಸರ್? ಇದು ಸುಮಾರು ವರ್ಷಗಳಿಂದ ಸಮಸ್ಯೆ ನಡೀತಾನೆ ಇದೆ, ನೀರಿನ ಸಮಸ್ಯೆಗಳು. ಬೇಸಿಗೆ ಇವಾಗ ಆರಂಭ ಆಯಿತು ಅಂದರೆ ನೀರು ನಮಗೆ ಸಿಗಲ್ಲ. ಇದು ಎತ್ತರವಾದ ಪ್ರದೇಶದಿಂದ ನಮಗೆ ನೀರು ಸರಿಯಾಗಿ ಎಳೆಯಲ್ಲ, ಕಾವೇರಿ ನೀರು. ಹಾಗಾಗಿ ಅವ್ರ ಹತ್ರ ನಾವು ಏನು ಅಂದರೆ ಮನವಿ ಮಾಡ್ಕೊಳೋದು, ದಯಮಾಡಿ ನಮ್ಮ ಜಲಮಂಡಳಿ ಅಧಿಕಾರಿಗಳಾಗಿರ್ಬೋದು, ನಮ್ಮ ಕಾರ್ಪೊರೇಟರ್ಗಳಾಗಿರ್ಬೋದು, MLA ಆಗಿರ್ಬೋದು, ನಮ್ಮ ರಾಜರಾಜೇಶ್ವರಿ ಕ್ಷೇತ್ರ ಲಗ್ಗೆರೆ ವಾರ್ಡಿನಲ್ಲಿ ಈ ಥರ ಸಮಸ್ಯೆಗಳು ತುಂಬ ಆಗ್ತಾ ಇದ್ರಿಂದ ಹಾಗಾಗಿ ರಾತ್ರಿ ಹೊತ್ತು ಕಳ್ಳರುಗಳು ಕಾಟದಿಂದ ನೀರು ಹಿಡಿಯೋಕ್ಕಾಗ್ತಾಯಿಲ್ಲ ಹೆಣ್ಮಕ್ಳು. ದಯಮಾಡಿ ಅದು ಒಂದು 8 ಗಂಟೆಗೋ 7 ಗಂಟೆಗೋ ನೀರು ಬಿಡಂಗೆ ಮಾಡಿ ಅವ್ರಿಗೆ ಒಂದು ಅನುಕೂಲತೆ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಹೇಳಿ, ಏನ್ ಸಮಸ್ಯೆ? ನೀರು ಸಿಗ್ತಾ ಇಲ್ಲ ಅಂತ, ಯಾಕಂದ್ರೆ ಅಧಿಕಾರಿಗಳು ಕೂಡ ನೀವು ಮನವಿ ಮಾಡಿದ್ರಂತೆ, ಅವರು ಕೂಡ ಸ್ಪಂದನೆ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜೊತೆಗೆ ಇಲ್ಲಿರುವಂತಹ ಬೋರ್ವೆಲ್ ಅನ್ನು ಕೂಡ ಸರಿಪಡಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿಲ್ಲ. ಎಷ್ಟು ದಿನ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿದ್ರಿ? ಅಧಿಕಾರ ಗಮನಕ್ಕೆ ನಮ್ಮ ಅಧ್ಯಕ್ಷರು ಹೇಳ್ತಾನೆ ಇದ್ದಾರೆ, ಆದ್ರೂ ಬೋರ್ಗೆಲ್ಲ ರೆಡಿ ಮಾಡ್ತಾನೆ ಇಲ್ಲ. ನೈಟ್ ನೀರು ಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ತೀವಿ ನಾವು. ನೈಟ್ ಹೊತ್ತು ನೀರು ಹಿಡಿದು ನಾವು ಬೆಳಗ್ಗೆ ಡ್ಯೂಟಿಗೆ ಹೋಗೋಕ್ಕೂ ತುಂಬ ಕಷ್ಟ ಐತೆ. ಇವಾಗ ನಾವು ಡ್ಯೂಟಿಗೆ ಹೋಗ್ಬೇಕಂತ 2 ಗಂಟೆ 3 ಗಂಟೆಗೆ ನೀರು ಎದ್ದಿಡ್ರಿ ನಾವು ನಿದ್ದೆ ಮಾಡೋದು, ಅವಾಗ ಬಟ್ಟೆ ತೊಳೆಯೋದು. ಬೆಳಗ್ಗೆ ಹೊತ್ತು ಬಿಟ್ಟರೆ ಹಂಗೋ ಸ್ವಲ್ಪ ನೀರುಗಳು ಹಿಡಿದು ನಾವು ಹೋಗ್ಬೋದು. ಅಂದ್ರೆ ಸಾಕಷ್ಟು ದಿನಗಳಿಂದ ನಮಗೆ ಸಮಸ್ಯೆ ಉಂಟಾಗ್ತದೆ. ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಂತ ಒಂದು ಆಗ್ರಹವನ್ನು ಕೂಡ ಇಲ್ಲಿರುವಂತಹ ಪ್ರತಿಭಟನಾ ನಿರತ ಮಹಿಳೆಯರು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಡ ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.